ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಂಗಳೂರು ನಡಿಗೆ ಮೂಲಕ ಜನಸಾಮಾನ್ಯರ ಸಮಸ್ಯೆ ಆಲಿಸೋದಕ್ಕೆ ಡಿಸಿಎಂ ಡಿಕೆ ಪಾರ್ಕ್ಗಳಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಆದ್ರೆ ಇವತ್ತಿನ ಈ ಸಂವಾದದಲ್ಲಿ ಭಾರಿ ಹೈಡ್ರಾಮಾವೇ ನಡೆಯಿತು. ಡಿಕೆ ಮುನಿರತ್ನ ನಡುವಿನ ಹಳೆಯ ಸೇಡು ಮತ್ತೊಮ್ಮೆ ಸ್ಫೋಟಗೊಂಡಿದೆ. ಕರಿಟೋಪಿ MLA ಬಾರಪ್ಪ ಅಂತ ಶಾಸಕ ಮುನಿರತ್ನಗೆ ಅದ್ಯಾವಾಗ ಡಿಸಿಎಂ ಡಿಕೆ ಕರೆದ್ರೋ ಅಲ್ಲಿಂದಲೇ ಕರಿಟೋಪಿ ಕುರುಕ್ಷೇತ್ರ ಶುರುವಾಗಿದೆ. ಹಾಗಿದ್ರೆ ಇವತ್ತು ಏನೆಲ್ಲ ಆಯ್ತು ನೋಡೋಣ ಬನ್ನಿ. MLA ಅವರು ಬಂದು ಈ ಕಡೆ ಕರಿಟೋಪಿ MLA ಆಯ್ತು ಕೂತ್ಕೋ. ಆಮೇಲೆ ಮೈಕ್ ಕೊಡಿ, ಒಂದ್ ಮಾತಲ್ಲಿ ಹೇಳ್ತೀನಿ. ಹೊಸ ನೋಡಿ ಅಲ್ಲಿ ಒದ್ರು ಟೋಪಿ ಕಿತ್ಕೊಂಡ್ರು. ನಮ್ಮ RSS ಕ್ಯಾಂಪ್ ನೋಡಿ. ಪಾಪ MLAಗೆ ಪೇಷನ್ಸ್ ಇರಲಿಲ್ಲ. ಈ ಸಭೆಗೆ ಅವಮಾನ ಮಾಡಬೇಕು ಅಂತ ಬಂದ್ರು, ಏನ್ ಗೊತ್ತಿಲ್ಲ. ಕರಿಟೋಪಿ MLA ಬಾರಪ್ಪ ಈ ಕಡೆ. ವೇದಿಕೆ ಮೇಲೆ ಮೈಕ್ಗಾಗಿ ಕಿತ್ತಾಟ. ನಂಗೆ ಒದ್ರು, ಟೋಪಿ ಕಿತ್ಕೊಂಡ್ರು. MLAಗೆ ಪೇಷನ್ಸ್ ಇಲ್ಲ, ಅವಮಾನ ಮಾಡ್ಬೇಕಂತಾನೆ ಬಂದ್ರು ಗೊತ್ತಿಲ್ಲ. RSS ಟೋಪಿ, ಗಾಂಧಿ ಫೋಟೋ, ಮುನಿರತ್ನ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಗೊಂದಲ, ಗದ್ದಲ, ಆಕ್ರೋಶ, ಆವೇಶ, ಹೈಡ್ರಾಮಾ. ಇದು ಬೆಂಗಳೂರಿನ ಮತ್ತಿಕೆರೆಯ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರೋ ಜೆಪಿ ಪಾರ್ಕ್ನಲ್ಲಿ ಬೆಳ್ಳಂಬೆಳಗ್ಗೆ ನಡೆದ ಹೈಡ್ರಾಮಾ. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಉಂಟಾದ ಗದ್ದಲ. ಅಷ್ಟಕ್ಕೂ ಈ ಗದ್ದಲ ಹೈಡ್ರಾಮಾಕ್ಕೆ ಕಾರಣವಾಗಿದ್ದು ಕರಿಟೋಪಿ. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಧರಿಸಿದ್ದ RSSನ ಕರಿಟೋಪಿ. MLA ಅವರು ಬಂದು ಈ ಕಡೆ ಕರಿಟೋಪಿ MLA ಹೊಸ ಕರಿಟೋಪಿ. MLA ಅವರೇ ಬನ್ರಿ ಈ ಕಡೆ. ಕರಿಟೋಪಿ MLA ಬಾರಪ್ಪ ಈ ಕಡೆ. ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದದ್ದೇ ತಡ. ಆಗಷ್ಟೇ RSS ಕಾರ್ಯಕ್ರಮ ಮುಗಿಸಿ ಬಂದಿದ್ದ ಬಿಜೆಪಿ ಶಾಸಕ ಮುನಿರತ್ನ ಕೆರಳಿ ಬಿಟ್ಟಿದ್ರು. ಜನರ ನಡುವೆ ಕುಳಿತಿದ್ದ ಮುನಿರತ್ನ ಎದ್ದು ವೇದಿಕೆಯತ್ತ ತೆರಳಿದ್ರಷ್ಟೇ ಶುರುವಾಯ್ತು ನೋಡಿ ಹಂಗಾಮ. ಮೈಕ್ ಕೊಡಿ, ಒಂದ್ ಮಾತಲ್ಲಿ ಹೇಳ್ತೀನಿ, ಜಾಸ್ತಿ ಬೇಡ. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಯಲ್ಲಿ ನಾನು ಕುಂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ. ಅಷ್ಟಕ್ಕೂ ಈ ಗದ್ದಲಕ್ಕೆ ಕಾರಣವಾಗಿದ್ದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಹಮ್ಮಿಕೊಂಡಿರುವ ಬೆಂಗಳೂರು ನಡಿಗೆ ಸಾರ್ವಜನಿಕರೊಂದಿಗೆ ಕಾರ್ಯಕ್ರಮ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಪಾರ್ಕ್ಗಳಿಗೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಆಲಿಸಲು ಡಿಸಿಎಂ ಡಿಕೆ ಬೆಂಗಳೂರು ನಡಿಗೆ ಅಭಿಯಾನ ಆರಂಭಿಸಿದ್ದಾರೆ. ಇದರ ಭಾಗವಾಗಿ ಇಂದು ಮತ್ತಿಕೆರೆಯ ಜೆಪಿ ಪಾರ್ಕ್ಗೆ ತೆರಳಿದ್ರು. ಆದ್ರೆ ಈ ಕಾರ್ಯಕ್ರಮಕ್ಕೆ ತನಗೆ ಆಹ್ವಾನ ನೀಡದಿರೋದು ಬಿಜೆಪಿ ಶಾಸಕ ಮುನಿರತ್ನರನ್ನ ಕೆರಳಿಸಿತ್ತು. ಕರೆಯದಿದ್ರು ಕಾರ್ಯಕ್ರಮಕ್ಕೆ ಬಂದಿದ್ದ ಶಾಸಕ ಮುನಿರತ್ನ ವೇದಿಕೆಯ ಬದಲು ಸಾರ್ವಜನಿಕರ ಜೊತೆ ಕುಳಿತಿದ್ರು. RSS ಟೋಪಿ ಧರಿಸಿ ನೀರು ಕುಡಿಯುತ್ತಾ ಕುಳಿತಿದ್ರು. ಈ ವೇಳೆ ಡಿಸಿಎಂ ಡಿಕೆ ಕರಿಟೋಪಿ MLA ಬನ್ರಿ ಅಂತ ಕರೆದಿದ್ದಾರೆ. ಈ ವೇಳೆ ಮೈಕ್ಗಾಗಿ ಕಿತ್ತಾಟವು ನಡೆದಿದೆ. ಆಯ್ತು ಕೂತ್ಕೋ. ಆಮೇಲೆ ಮೈಕ್ ಕೊಡಿ, ಒಂದ್ ಮಾತಲ್ಲಿ ಹೇಳ್ತೀನಿ, ಜಾಸ್ತಿ ಬೇಡ. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಮೈಕ್ ಪಡೆಯುತ್ತಿದ್ದಂತೆ ಶಾಸಕ ಮುನಿರತ್ನ ಬೆಂಕಿಯುಗುಳಿದ್ರು. ಒಬ್ಬ ಸಂಸದರ ಫೋಟೋ ಇಲ್ಲ, ಶಾಸಕರ ಫೋಟೋನೂ ಇಲ್ಲ. ಇದೇನ್ ಸಾರ್ವಜನಿಕರ ಕಾರ್ಯಕ್ರಮನ, ಕಾಂಗ್ರೆಸ್ ಕಾರ್ಯಕ್ರಮನ ಅಂತ ಅಬ್ಬರಿಸಿದ್ರು. ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ, ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ಒಬ್ಬ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MLA ಫೋಟೋ ಇಲ್ಲ.
ಒಂದ್ MLA MP ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ, ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು. ಇದೆಂಗೆ ಇದೆಂಗೆ ಸಾರ್ವಜನಿಕರ ಕಾರ್ಯಕ್ರಮ ಆಗತ್ತೆ? ಇದೇ ವೇಳೆ ಶಾಸಕ ಮುನಿರತ್ನ ಮಾತಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಟ್ಟಿಗೆದ್ದು ಏ ರೇಪಿಸ್ಟ್ ಮುನಿರತ್ನ, ವೇದಿಕೆಯಿಂದ ಕೆಳಗೆ ಬಾರಯ್ಯ ಅಂತ ಆಕ್ರೋಶ ಹೊರಹಾಕ್ತಿದ್ರು. ನಂತರ ವೇದಿಕೆ ಮುಂಭಾಗದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ವಿಕೋಪಕ್ಕೆ ಹೋಯಿತು. ಭಾರಿ ಹೈಡ್ರಾಮವೇ ನಡೆಯಿತು. ಶಾಸಕ ಮುನಿರತ್ನರನ್ನ ಆಚೆ ಕಳಿಸಿ ಎಂದ ಡಿಸಿಎಂ ಡಿಕೆ. ಡಿಸಿಎಂ ಸೂಚನೆ ಪಾಲಿಸಿದ ಪೊಲೀಸರು ವೇದಿಕೆಯಿಂದ ಶಾಸಕ ಮುನಿರತ್ನರನ್ನ ಕರೆದೊಯ್ಯೋ ಪ್ರಯತ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಕದಲೋದಿಲ್ಲ, ಮೌನ ಪ್ರತಿಭಟನೆ ಮಾಡ್ತೀನಿ ಅಂತ ಮುನಿರತ್ನ ಪಟ್ಟು ಹಿಡಿದ್ರು. ನೋಡಿ ಅಲ್ಲಿ ಒದ್ರು ಟಾಪಿಕ್ ಇಟ್ಕೊಂಡ್ರು. ನಮ್ಮ RSS ಕ್ಯಾಂಪ್ ನೋಡಿ, ನಮ್ಮ RSS ಇವತ್ತು ನಮ್ಮ RSS ಕ್ಯಾಂಪ್ ಎಲ್ಲ ಇತ್ತು. ನಾನು ಇವತ್ತು RSS ಪೆರೇಡ್ ಹೋಗಿ ಬರ್ತಾ ಇದ್ದೀನಿ. ನಮ್ಮ RSS ಪೆರೇಡ್ ಹೋಗಿ ಬರ್ತಾ ಇರೋದು ನಾನು. ಇವತ್ತು ನಿಮ್ಮೆಲ್ಲ ಮಾಡ್ತಾರೆ. ಒಬ್ಬ MLAಗೆ ಇವತ್ತು ಇನ್ವಿಟೇಷನ್ ಇಲ್ಲ, ಒಬ್ಬ MP ಗೆ ಆಹ್ವಾನ ಇಲ್ಲ. ನಾನು RSS ಫಂಕ್ಷನ್ ಮಾಡ್ಕೊಂಡು ಬಂದ್ರೆ ಇವತ್ತು ನನಗೆ ಅವಮಾನ ಮಾಡಿ ನನ್ನ ಟೋಪಿನ ಕಿತ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಒಂದೇ ಒಂದು ಇನ್ವಿಟೇಷನ್ 10 ದಿವಸದಿಂದ ಕಮಿಷನರ್ಗೆ ಅಲ್ಲೇ ಕೇಳಿದೆ ತಾನೆ, ಇನ್ವಿಟೇಷನ್ ಕೊಡ್ರಿ ಅಂತ. ಈ ತರ ಮಾಡೋದು ಒಬ್ಬ MLA MP ಇದು ಕಾಂಗ್ರೆಸ್ ಫಂಕ್ಷನ್, ಇದು ಪಬ್ಲಿಕ್ ಫಂಕ್ಷನ್ ಏನ್ರಿ? ಇದು ಕಾಂಗ್ರೆಸ್ ಫಂಕ್ಷನ್, ಪಬ್ಲಿಕ್ ಫಂಕ್ಷನ್. ಬಳಿಕ ಆಕ್ರೋಶ ಹೊರಹಾಕಿದ ಮುನಿರತ್ನ ನನ್ನ RSS ಟೋಪಿಯನ್ನ ಕಿತ್ಕೊಂಡು ಅವಮಾನ ಮಾಡಿದ್ದಾರೆ, ಇದೇನ ಸಂಸ್ಕೃತಿ ಅಂತ ಆಕ್ರೋಶಗೊಂಡ್ರು. ಟಾಪಿಕ್ ಇಟ್ಕೊಂಡ್ರು. ನಮ್ಮ RSS ಕ್ಯಾಂಪ್ ನೋಡಿ, ನಮ್ಮ RSS ಇವತ್ತು ನಮ್ಮ RSS ಕ್ಯಾಂಪ್ ಎಲ್ಲ ಇತ್ತು. ನಾನು ಇವತ್ತು RSS ಪೆರೇಡ್ ಹೋಗಿ ಬರ್ತಾ ಇದ್ದೀನಿ. ಒಂದೇ ಒಂದು ಇನ್ವಿಟೇಷನ್ 10 ದಿವಸದಿಂದ ಕಮಿಷನರ್ಗೆ ಅಲ್ಲೇ ಕೇಳಿದೆ ತಾನೆ, ಇನ್ವಿಟೇಷನ್ ಕೊಡ್ರಿ ಅಂತ. ಈ ತರ ಮಾಡೋದು ಒಬ್ಬ MLA MP ಇದು ಕಾಂಗ್ರೆಸ್ ಫಂಕ್ಷನ್, ಇದು ಪಬ್ಲಿಕ್ ಫಂಕ್ಷನ್ ಏನ್ರಿ? ಇದು ಕಾಂಗ್ರೆಸ್ ಫಂಕ್ಷನ್, ಪಬ್ಲಿಕ್ ಫಂಕ್ಷನ್. ನಾನು RSS ಕಾರ್ಯಕ್ರಮ ಕೊಟ್ಟು ಬಂದ್ರೆ ಇದನ್ನ ಕಿತ್ತಿ ಹೊಡೆಯೋದೇನ್ರಿ ಇದೆ? ಅಲ್ಲೇ ಮಾಡೋದೇನ್ರಿ ಇದೆ? ನನಗೆ ಆಹ್ವಾನ ಕೊಟ್ಟಿಲ್ಲ ಹೇಳಿ. RSS ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ, ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ ನಾನು. ನೀವು ನನ್ನನ್ನ ಟೋಪಿ ಬಾಯಿಲಿ ಅಂದ್ರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ, ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾತ್ರ ಮಾಡ್ತಾ ಇರೋ ಅವಮಾನ ಇದು. ಹೊಡೆಯೋಕೆ ರೌಡಿಗಳನ್ನು ಕರೆಸಿದ್ದಾರೆ ಎಂದ ಮುನಿರತ್ನ ನನ್ನ ಹೊಡೆದಿದ್ದಾರೆ, ಒತ್ತಿದ್ದಾರೆ ಅಂತ ಶಾಸಕ ಮುನಿರತ್ನ ಕೆಂಡ ಕಾರಿದ್ರು. ನನ್ನ ಹೊಡೆಯೋಕೆ ಚನ್ನಪಟ್ಟಣ, ರಾಮನಗರ, ಕನಕಪುರದಿಂದ ರೌಡಿಗಳನ್ನು ಕರೆಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಒಬ್ಬ MLA ನೋಡಿಯಕ್ಕೆ ಚನ್ನಪಟ್ಟಣ, ಕನಕಪುರ, ರಾಮನಗರ ರೌಡಿಗಳು ಕರೆಸಿದಾರೆ ಹೊಡಿಯಕ್ಕೆ, ರೌಡಿಗಳು ಕರೆಸಿದಾರೆ ಹೊಡಿಯಕ್ಕೆ, ರೌಡಿಗಳನ್ನ ಕರೆಸಿ ಹೊಡಿದ್ದಾರೆ. ಇವತ್ತು ಅಲ್ಲೇ ಮಾಡಿದ್ದಾರೆ. RSS ಇವತ್ತು ಫಂಕ್ಷನ್ ಮಾಡ್ಕೊಂಡು ಬರ್ತಾ ಇರೋದು. ಯಾರ ಮಾತು ಕೇಳದ ಶಾಸಕ ಮುನಿರತ್ನ JP ಪಾರ್ಕ್ನಲ್ಲೇ ಪ್ರತಿಭಟನೆಗೆ ಕುಳಿತರು. ಜಾರಕಿಹೊಳಿ, ರಾಜಣ್ಣ ಕುಟುಂಬ ಹಾಳು ಮಾಡಿದ್ದಾಯ್ತು, ಇನ್ನೆಷ್ಟು ಕುಟುಂಬ ಹಾಳು ಮಾಡ್ತೀರಿ ಅಂತ DK ವಿರುದ್ಧ ಕಿಡಿಕಾರಿದ್ರು. ಎಷ್ಟು ಕೇಸ್ಗಳ್ರಿ? 1-2 ಎಷ್ಟು ಜನದ ಮನೆ ಹಾಳಾಗೋಗ್ತಾ ಇತ್ರಿ? ಜಾರಕಿಹೊಳಿ ಕುಟುಂಬ ಇರ್ಬೋದು, ರಾಜಣ್ಣನ ಕುಟುಂಬ ಇರ್ಬೋದು, ನಾನು ಇರ್ಬೋದು,
ಆ ರೇವಣ್ಣ ಅಂತ ಇರ್ಬೋದು, ಎಷ್ಟು ಒಂದ ಎರಡ ಎಷ್ಟು ಪಾರ್ಕ್ನಲ್ಲಿ ಆರಂಭವಾದ ಕರಿಟೋಪಿ ಕದನ ಮುಂದ್ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.